ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ದಿವ್ಯರಾಜ್ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಆ್ಯಕ್ಚುಲಿ ಇವತ್ತು ಮಾರ್ನಿಂಗಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಬ್ಬ ಆದಮೇಲೆ ನಾನು ವ್ಲಾಗ್ನ ಮಾಡ್ಕೊಂಡಿಲ್ಲ, ಯಾಕೆಂದರೆ ಹಬ್ಬದಲ್ಲಿ ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿರ್ತೀನಲ್ವ. ಸೊ ಫುಲ್ ರೆಸ್ಟ್ ಅಂತಲೇ 1-2-3 ಡೇಸ್ ರೆಸ್ಟ್ ಅಂತ ತೊಗೊಂಡೆ. ಅದಾದಮೇಲೆ ಇವತ್ತು ಸ್ಯಾಟರ್ಡೆ, ಸೊ ಸ್ಯಾಟರ್ಡೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೀವು ಹಾಗೆ ಮಾಡೋದ್ರಿಂದ ನನ್ನ ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಸೊ ದಟ್ ನೀವು ನನ್ನ ವೀಡಿಯೋಸ್ನ ಫಸ್ಟ್ ನೋಡ್ಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆಲ್ಮೋಸ್ಟ್ ಇವಾಗೆಲ್ಲ ಬೇಗನೆ ಎದ್ಬಿಡ್ತಾ ಇದ್ದೀವಿ. ಮಗನ ಅಂಗನವಾಡಿಗೆ ಹೋಗ್ತಾನೆ ಮತ್ತು ಮನೇಲಿ ಕೆಲಸ ಇರುತ್ತೆ. ಸೊ ಬೇಗನೆ ಎದ್ದು ಮನೆ ಬಾಗಿಲು ಮುಂದೆ ಎಲ್ಲ ತೊಳೆದು ರಂಗೋಲಿ ಆ್ಯಸ್ ಯೂಶ್ವಲ್ ಡೈಲಿ ಇವಾಗ ರಂಗೋಲಿ ಹಾಕೋದನ್ನ ರೂಢಿ ಮಾಡ್ಕೊಂಡಿದ್ದೀನಿ. ಫಸ್ಟೆಲ್ಲ ಅಷ್ಟಾಗಿ ಬರ್ತಾ ಇರಲಿಲ್ಲ, ಬಿಡ್ತಾ ಇರಲಿಲ್ವಲ್ಲ, ಸೊ ಬರ್ತಿರ್ಲಿಲ್ಲ. ಇವಾಗ ಕಲಿಬೇಕಂತಲೇ ಡೈಲಿ ಹಾಕೋಕ್ಕೆ ರೂಢಿ ಮಾಡ್ಕೊಂಡಿದ್ದೀನಿ, ಕಲ್ತ್ಕೋತಾ ಇದ್ದೀನಿ. ಹಾಗೆಯೇ ಅದ್ರದ್ದು ಒಂದು ಬುಕ್ಕು ಕೂಡ ಆ್ಯಕ್ಚುಲಿ ನಾನು ಡಿಗ್ರಿ ಟೈಮಲ್ಲಿ ಇರುವಾಗ ನನಗೆ ಹಾಲಿಡೇಸ್ ಅಂತ ಕೊಟ್ಟಿದ್ರು ಎಕ್ಸಾಮ್ ಆದಮೇಲೆ. ಆವಾಗ ಒಂದು ಕ್ರೇಜ್ ಇತ್ತು, ರಂಗೋಲಿ ಬರ್ಕೋಬೇಕು, ರಂಗೋಲಿ ನಾನು ಕಲಿಬೇಕು ಅಂತ. ಆವಾಗ ಒಂದು ಡೈರಿ ಫುಲ್ಲು ಒಂದು ರಂಗೋಲಿನ ಬಿಟ್ಕೊಂಡು ಇಟ್ಕೊಂಡಿದ್ದೀನಿ ಒಂದಷ್ಟು. ಅದನ್ನು ನಮ್ಮ ಮಮ್ಮಿ ಮನೆಯಿಂದ ಲಾಸ್ಟ್ ಟೈಮ್ ಓದಿದಾಗ ತೊಗೊಂಬಂದಿದ್ದೆ. ಅದನ್ನು ನೋಡ್ಕೊಂಡು ಬಿಡ್ತಾ ಕಲಿತಾ ಇದ್ದೀನಿ ಇವಾಗ. ಆ್ಯಕ್ಚುಲಿ ಬೆಳಗ್ಗೆನೇ ಎದ್ದು ಮನೆ ಮುಂದೆ ನೀರು ಹಾಕಿ ರಂಗೋಲಿ ಹಾಕೋದ್ರಿಂದ ಒಂಥರ ವೈಬ್ಸೇ ಬೇರೆ ಲೆವೆಲಾಗಿರುತ್ತೆ. ಆ್ಯಕ್ಚುಲಿ ಮೂವಿಲೆಲ್ಲ ನೋಡ್ತಿದ್ವಿ, ಅಂದರೆ ಮಾರ್ನಿಂಗ್ ಟೈಮು ಮದುವೆ ಆಗಿರೋರೆಲ್ಲ ಎಷ್ಟು ಚೆನ್ನಾಗಿ ಬಾಗಿಲು ತೊಳೆದು ರಂಗೋಲಿ ಎಲ್ಲ ಹಾಕ್ತಿದ್ರಲ್ವ, ಅದನ್ನು ಜಸ್ಟ್ ನೋಡ್ತಿದ್ವಿ. ಇವಾಗ ನಾವು ಅದನ್ನು ಮಾಡ್ತಾಯಿದ್ದೀವಲ್ವ, ಒಂದು ಸ್ವಲ್ಪ ಚೇಂಜಸ್ ಅಂತೂ ಇದೆ. ಒಂಥರ ಮೈಂಡೆಲ್ಲ ಫ್ರೆಶ್ ಆಗಿರುತ್ತೆ. ಸೊ ಅದಕ್ಕೋಸ್ಕರನಾದರೂ ನಾನು ಡೈಲಿ ಬಾಗಿಲು ತೊಳೆದು ರಂಗೋಲಿ ಬಿಡೋದನ್ನ ರೂಢಿ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಫಸ್ಟು ನಾನು ಟಿಫನ್ ರೆಡಿ ಮಾಡಿಬಿಡ್ತೀನಿ. ಬೇರೆ ಏನು ಕೆಲಸನೂ ಮಾಡೋಕ್ಕೋಗಲ್ಲ ಮನೆಯದು. ಫಸ್ಟು ಟಿಫನ್ ಮಾಡಿ ತಿಂದುಬಿಟ್ಟು ಮಗನಿಗೂ ತಿನ್ನಿಸ್ಬಿಟ್ಟು ಅವನ್ನ ಕಳಿಸಿ ಅದಾದಮೇಲೆ ನಾನು ಬೇರೆ ಕೆಲಸ ಮಾಡ್ಕೊತೀನಿ. ಅದಕ್ಕಿಂತ ಮುಂಚೆ ನಾನು ಏನೂ ಕೆಲಸ ಮಾಡೋಕ್ಕೋಗಲ್ಲ. ಬಿಕಾಸ್ ನನಗೆ ಫಸ್ಟಿಂದನೂ ರೂಢಿ ಆಗಿಬಿಟ್ಟಿದೆ. ಫಸ್ಟು ತಿಂಡಿ ಮಾಡಬೇಕು ಟೈಮ್ ಸರಿಯಾಗಿ, ವಿತಿನ್ 9 o'clock 9:30 ಒಳಗಡೆ ಟಿಫನ್ ಮಾಡಿಲ್ಲ ಅಂದರೆ ಹಸು ಸ್ಟಾರ್ಟ್ ಆಗಿಬಿಡುತ್ತೆ ನನಗೆ. ಸೊ ಫಸ್ಟು ಟಿಫನ್ ಮಾಡ್ಕೊಂಡು ತಿಂದು ನನ್ನ ಮಗನೂ ಕಳಿಸ್ಬಿಟ್ಟು ಬಂದು ಅದಾದಮೇಲೆ ನಾನು ಮನೆಯೆಲ್ಲ ಒರೆಸಿ ಕ್ಲೀನೆಲ್ಲ ಮಾಡಿಕೊಂಡು ಸ್ನಾನನೂ ಮಾಡಿಕೊಂಡು ದೇವ್ರ ಮನೆ ರೆಡಿ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊತಿದ್ದೀನಿ. ಸಿಂಪಲಾಗೆ ರೆಡಿ ಮಾಡ್ಕೊತಿದ್ದೀನಿ. ನನಗೆ ಒಂದೇ ಥರ ಹೂವು ಇಡೋಕ್ಕಿಂತ ಥರ ಹೂವು, ಅಂದರೆ ಕನಕಾಂಬರ ಹೂವು, ಮಲ್ಲಿಗೆ ಹೂವು, ಸಾವಂತಿಗೆ ಹೂವು, ಈ ಥರ ಹೂವು ದೇವ್ರಿಗೆ ಹಾಕೋಕ್ಕೆ ನಂಗೆ ತುಂಬ ಇಷ್ಟ. ಮತ್ತು ತುಳಸಿ ಅದೆಲ್ಲ ಹಾಕೋಕ್ಕೆ ತುಂಬ ಇಷ್ಟ. ಬಟ್ ಪ್ರೆಸೆಂಟ್ ಸಿಚುಯೇಷನಲ್ಲಿ ನಮ್ಮೂರಿಗೆ ಹೂವು ಮಾರ್ಕೊಂಬರೋರು ಅದೊಂದು ತೊಗೊಬರ್ತಾರೆ. ಹಾಗೆ ಕನಕಾಂಬರ ಹೂವು ಇಲ್ಲಾಂದರೆ ಮಳ್ಳೆ ಹೂವು ಆ ಥರ ತರ್ತಾರೆ. ಸೊ ಅದರಲ್ಲೇ 2 ತೊಗೊತೀನಿ ನಾನು. ಅಂದರೆ ನಾವು ಹೋಗಿ ಮಾರ್ಕೆಟಲ್ಲಿ ತೊಗೋಬೇಕಂದ್ರೆ ಸ್ವಲ್ಪ ದೂರ ಹೋಗಬೇಕು, ಮನೆ ಹತ್ರನೇ ಎಲ್ಲ ಅದೆಲ್ಲ ಸಿಗೋಲ್ಲ. ಸೊ ತೊಗೊಳ್ಳೋ ಟೈಮಲ್ಲಿ ಬೇಕಂದರೆ ಆ ಥರ ಎಲ್ಲ ಮಾಡೋಣ, ಸದ್ಯಕ್ಕೆ ಇವಾಗ ಏನು ಸಿಗುತ್ತೋ ಅದರಲ್ಲೇ ಮಾಡೋಣ ಅಂಥೇಳಿ ಇವಾಗ ಸಾವಂತಿಗೆ ಹೂವು ಮತ್ತು ಮಳ್ಳೆ ಹೂವನ್ನ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಇವತ್ತು ಬೇಗನೆ ಎಲ್ಲ ಕೆಲಸ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಹಿಂದಿನ ದಿನ ಶುಕ್ರವಾರ ಆಗಿತ್ತು. ಅದರಲ್ಲಿ ಬೇರೆ ನಾನು ಹಬ್ಬದಲ್ಲೇ ಎಲ್ಲ ಮನೆಯೆಲ್ಲ ಕ್ಲೀನೆಲ್ಲ ಮಾಡ್ಕೊಂಡಿದ್ನಲ್ವ. ಸೊ ಇವತ್ತೇನು ನನಗೆ ಅಷ್ಟಾಗಿ ಕೆಲಸ ಇರಲಿಲ್ಲ. ಬೇಗನೆ ಕೆಲಸ ಎಲ್ಲ ಮುಗಿಸ್ಕೊಂಡು ದೇವ್ರ ಪೂಜೆಗೆ ರೆಡಿ ಮಾಡಿಬಿಟ್ಟೆ. ಅದಾದಮೇಲೆ ದೇವ್ರ ಕಳಶಕ್ಕೆ ಅಂತ ಎಲೆ ಇಡಬೇಕಲ್ವಾ. ಕಳಶದೆಲೆ ವಿಳ್ಯದೆಲೆಗಿಂತ ಮಾವಿನ ಎಲೆ ಇಟ್ಟರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಹೇಗೋ ಪಕ್ಕದಲ್ಲೇ ಮಾವಿನ ತೋಟ ಇರೋದ್ರಿಂದ ಅಲ್ಲೋಗಿ ತೊಗೊಬರೋಣ, ಸ್ವಲ್ಪ ನನಗೂ ಓಡಾಡ್ದಂಗೆ ಆಗುತ್ತೆ, ಆಚೆ ಒಳ್ಳೆ ಗಾಳಿ ತೊಗೊಂಡಂಗೆ ಆಗುತ್ತೆ ಅಂತೇಳಿ ತೊಗೊಬರಕ್ಕೆ ಹೋಗ್ತಾಯಿದ್ದೀನಿ, ಕಿತ್ಕೊಬರೋದಕ್ಕೆ. ದೂರದಿಂದ ನೋಡೋದಕ್ಕೆ ಎಲ್ಲ ಹಸಿರಾಗಿ ಸಖತ್ತಾಗಿ ಕಾಣಿಸುತ್ತೆ. ಬಟ್ ಇಲ್ಲಿ ಹತ್ರ ಬಂದು ನೋಡಿದ್ರೇ ಫುಲ್ಲು ಡ್ರೈ ಆಗಿ ಅಷ್ಟಾಗಿ ಚೆನ್ನಾಗಿರಲ್ಲ. ಏನು ಮಾಡೋದು ನೋಡೋಣ. ಅಲ್ಲೊಂದು ಮರ ಸ್ವಲ್ಪ ನನಗೆ ಬ್ರೈಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಸಖತ್ತಾಗಿದೆ ಇಲ್ಲಿ. ಅಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ. ಓ ಮೈ ಗಾಡ್, ಇಷ್ಟು ದಿನ ಎಲ್ಲ ಬೇಗ ಸಿಕ್ಬಿಡ್ತಾಯಿತ್ತು. ಬಟ್ ಇವತ್ತು ಯಾಕೋ ನಂಗೆ ಇಷ್ಟ ಆಗ್ತಾಯಿಲ್ಲ. ನೋಡೋಣ. ಲಾಸ್ಟ್ ಟೈಮ್ ಹಬ್ಬದಲ್ಲಿ ಎಲ್ಲ ಬಂದಾಗ ಸಕ್ಕತ್ತಾಗಿತ್ತು. ಚಿಕ್ಕ ಇದ್ದಿದ್ರೂ ಓಕೆ, ಇದು ಓಕೆ ಅನಿಸುತ್ತೆ. ಇದನ್ನೇ ಕಿತ್ಕೋತೀನಿ. ಆ್ಯಕ್ಚುಲಿ ನಮ್ಮ ಮಾವನೇ ತಂದುಕೊಡ್ತಾರೆ. ಬಟ್ ನಾನೇನಂದರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಮರಳೇ ಕೆಲಸ ಮಾಡ್ಕೊಂಡಿರ್ತೀವಿ. ಸೊ ಈ ಟೈಮಲ್ಲಾದರೂ ಈ ಥರ ಎಲ್ಲ ಆಚೆ ಬಂದು ಹೊರಗಡೆ ಪ್ರಪಂಚನ ನೋಡೋಣ ಅಂತ. ಅಂದರೆ
ಮಾಮೂಲಿ ಸ್ವಲ್ಪ ಫ್ರೆಶ್ ಗಾಳಿ ತೊಗೊಳ್ಳೋಣ. ಮಳೆ ಇದ್ದು ಕೆಲಸ ಅಂತಲೇ ಇದ್ಬಿಡ್ತೀವಲ್ವ. ಸೊ ಅದಕ್ಕೆ ಆಚೆ ಬಂದೆ. ಚೆನ್ನಾಗಿರೋದೇ ಸಿಕ್ತು. ಅಲ್ಲಿಂದ ಬಂದು ಮನೇಲಿ ಪೂಜೆ ಎಲ್ಲ ಆದಮೇಲೆ ಅವತ್ತು ಶನಿವಾರ ಬೇರೆ ಆಗಿದ್ದರಿಂದ ಆಂಜನೇಯನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಸ್ವಲ್ಪ ಲೇಟೇ ಆಗಿಬಿಟ್ಟಿತ್ತು ಪೂಜೆ ಎಲ್ಲ ಮಾಡೋ ಅಷ್ಟರಲ್ಲಿ. ಸರಿ ಹೋಗ್ತಾ ಇದ್ದೀನಿ. ಈ ಥರ ಸೂರ್ಯ ಮುಳುಗೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು, ಮತ್ತು ನಮ್ಮೂರಿನ ನೇಚರ್ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ನನಗೆ ಖುಷಿಯಾಯಿತು. ದೇವಸ್ಥಾನದಿಂದ ಬಂದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡಿಲ್ಲ. ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗು ನನ್ನ ಮಗ ಕಟಿಂಗ್ ಮಾಡಿಸಿ ಅಂತ ಹೇಳಿ ಹಠ ಮಾಡ್ತಿದ್ದೆ ಅಂತೇಳಿ ನಮ್ಮ ಹಸ್ಬೆಂಡ್ ಕರ್ಕೊಂಡೋಗಿದ್ರು. ಯಾವ ಸ್ಟೈಲ್ ಇದು ಅಂತಲೇ ನನಗೆ ಗೊತ್ತಾಗಿಲ್ಲ. ಅದಕ್ಕೆ ನಾನು ಈ ಥರ ಶೂಟ್ ಮಾಡಿಕೊಂಡೆ, ಹಿಂಗೆ ಮಾಡಿಸಿದ್ದಾರೆ ಅಯ್ಯೋ ಅಂತ ಹೇಳಿ ನನಗೆ ನಗು ಬರ್ತಾಯಿತ್ತು ಒಂದು ಕಡೆ, ಈ ರೇಂಜಿಗೆ ಕಟಿಂಗ್ ಮಾಡಿಸಿದ್ದಾರೆ ಅಂತ. ಅದಾದಮೇಲೆ ಸ್ವಲ್ಪ ಅವನಿಗೆ ಸ್ವೆಟ್ ಬಬಲ್ಸ್ ಥರ ಆಗ್ಬಿಟ್ಟಿತ್ತು. ಸೊ ಅದನ್ನು ನೋಡಿ ನಂಗೆ ಬೇಜಾರಾಯಿತು, ಎಷ್ಟೊಂದು ಶೆಕೆ ಇದಾಗಿದೆ ಅಂತ. ಸರಿಯಾಗಿ ಮುಚ್ಚು. ಇಷ್ಟ ಆಯ್ತಾ ಮಗನೇ ನಿಂಗೆ? ಬಿಚ್ಚು ನೀನೆ, ಕವರ್ ಬಿಚ್ಚು. ತಗೋ ಅದು ಎತ್ಕೊ. ಎಲ್ಲ ನಿಂಗೇನೆ, ಒಂದು ಎತ್ಕೋಬೇಕು. ಒಂದು ತಗೋಕೆನಾ? ಎರೇಸರ್ ಕೊಡ್ತೀನಿ. ಎರೇಸರಲ್ಲಿ ಎಲ್ಲ ಟೇಕ್ ದಿಸ್. ಬಂಗಾರಿ ಅದು ಎರೇಸನೇ ಬರ್ತಾಯಿಲ್ಲ, ಅದು ಕೊಡಿಲಿ. ಅದು ಜಸ್ಟ್ ಇಲ್ಲಿ ಗಟ್ಟಿ ಇದೆಯಲ್ಲ, ಅದಕ್ಕೆ ಇದಾಕು, ಎರೇಸರ್ ಹಾಕು. ಸ್ನಾನ ಎಲ್ಲ ಮಾಡಿಸಿ ಅವನಿಗೆ ಊಟನೂ ಮಾಡಿಸಿ ಮಲಗಿಸಿದ್ದೆ. ಅವ್ನು ಮಲಗಿರೋ ಟೈಮಲ್ಲಿ ನಾನು ಅವನಿಗೆ ಒಂದು ಬುಕ್ ಆರ್ಡ್ರ್ ಮಾಡಿದ್ದೆ ಆನ್ಲೈನಲ್ಲಿ. ಸೊ ಅದು ಪಾರ್ಸೆಲ್ ಬಂದಿತ್ತು. ಅವ್ನು ಎದ್ಮೇಲೆ ಅವ್ನಿಗೆ ಸರ್ಪ್ರೈಸ್ ಕೊಡೋಣ ಅಂಥೇಳಿ ಅವನಿಗೆ ಕೊಟ್ಟಿರಲಿಲ್ಲ. ಅವ್ನು ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅಂತ ನೋಡಬೇಕು ಅಂತೇಳಿ ಅವನಿಗೆ ಸರ್ಪ್ರೈಸ್ ಕೊಡೋಣ ಅಂತಲೇ ಈ ಥರ ಪ್ಲ್ಯಾನ್ ಮಾಡಿದೆ. ಕೊಟ್ಟಿದ ತಕ್ಷಣ ತುಂಬಾ ಖುಷಿಪಟ್ಟ. ಆ್ಯಕ್ಚುಲಿ ಇದನ್ನು ಅವನೇ ಕೇಳ್ತಾ ಇದ್ದಿದ್ದು, ಅಮ್ಮ ಇದನ್ನು ಕೊಡಿಸು ಅಂತ. ಫೋನ್ ನೋಡುವಾಗ ಅವನು ಹೇಳ್ತಾನೆ, ನಂಗೆ ಇದು ಕೊಡಿಸಿ ಅಮ್ಮ ಅಂತ ಹೇಳ್ತಾನಲ್ವ. ಸೊ ಸರಿ ಅಂತೇಳಿ ಆರ್ಡ್ರ್ ಮಾಡಿದೆ. ತುಂಬ ಯೂಸ್ಫುಲ್ಲೇನೆ, ಬಟ್ ಅವ್ನಿಗೆ ಇವಾಗ ಅಷ್ಟಾಗಿ ನೀಟಾಗಿ ಯೂಸ್ ಮಾಡ್ತಿಲ್ಲ. ಅಂದರೆ ಹೆಂಗೆಂಗೋ ಬಿಡೋದು ಮಾಡ್ತಿದ್ದಾನೆ. ಬಟ್ ಯೂಸ್ ಆಗುತ್ತೆ ಸ್ವಲ್ಪ ದಿವಸ. ಅವನಿಗೂ ಹೇಗೆ ಬರಿಬೇಕಂತ ಅಂದ್ಕೊಂಡಾಗ, ಹೇಗೆ ಬರಿಬೇಕು ಅಂತ ಗೊತ್ತಾದಾಗ ಅವನು ನೀಟಾಗಿ ಯೂಸ್ ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಅವನು ಆಟಾಡೋ ಸಾಮಾನು ಥರ ಯೂಸ್ ಮಾಡ್ತಾ ಇದ್ದಾನೆ. ಬಟ್ ಪರವಾಗಿಲ್ಲ, ಅವ್ನು ಏನು ಕೇಳಿ ಅವ್ನು ಇಷ್ಟಪಟ್ಟನಲ್ವ, ಅಟ್ಲೀಸ್ಟ್ ಬರೆಯೋದನ್ನು ನಂಗೆ ಬೇಕು ಅಂತ. ಸೊ ಆ ಖುಷಿಗೇ ನಾನು ಆರ್ಡ್ರ್ ಮಾಡಿ ತರಿಸಿದೆ. ತುಂಬಾ ಖುಷಿಪಟ್ಟ ಅವನು. ತುಂಬಾ ಯೂಸ್ಫುಲ್ ಅಂತ ಅನ್ನಿಸ್ತು. ಸುಮ್ಮನೆ ಆಚೆಗಡೆ ಆಟ ಆಡೋದು, ಮತ್ತು ಮನೆಯಲ್ಲೂ ತೀಟೆ ಮಾಡಬೇಡ ನೀನು, ಆಟ ಆಡು, ಸುಮ್ಮನೆ ಇರು ಅಂತ ಹೇಳಿದ್ರೆ ಮಕ್ಕಳೂ ಕೂಡ ಸುಮ್ಮನೆ ಇರಲ್ಲ, ಏನಾದರೂ ಅವ್ನು ಮಾಡ್ತಾ ಇರ್ತಾರೆ. ಸೊ ಈ ಥರ ಏನಾದರೂ ಅವ್ರನ್ನ ಬ್ಯುಸಿಯಾಗಿಟ್ಟರೆ ಸೊ ಅವರು ಕಲ್ತ್ಕೊತಾರೆ, ಜೊತೆಗೆ ಅವರು ಆರಾಮಾಗಿ ಒಂದು ಕಡೆ ಇರ್ತಾರೆ ಅನ್ನೋದೊಂದು ಇದಿರುತ್ತೆ. ಸೊ ನನಗಂತೂ ತುಂಬಾ ಖುಷಿ ಆಯ್ತಪ್ಪ, ನನ್ನ ಮಗ ಅಟ್ಲೀಸ್ಟ್ ಇದನ್ನೆಲ್ಲ ಬರಿತಾ ಇದ್ದಾನೆ. ಸ್ಟಾರ್ಟಿಂಗ್ ಆ್ಯಕ್ಚುಲಿ ಫಸ್ಟ್ ಟೈಮ್ ಈ ಥರ ಕೊಡಿಸಿರೋದ್ರಿಂದ ಅವನಿಗೂ ಗೊತ್ತಾಗ್ತಿಲ್ಲ. ಬಟ್ ನನಗೆ ತುಂಬ ಖುಷಿ ಆಗ್ತಿತ್ತು. ಬರೆಯೋಕ್ಕೆ ಟ್ರೈ ಮಾಡ್ತಾ ಇದ್ದೇನೆ, ಅವನು ಆಸೆ ಪಡ್ತಾ ಇದ್ದಾನಲ್ವ ಬರೆಯೋದಕ್ಕೆ ಅಂತೇಳಿ. ನಾನಂತೂ ಖುಷಿಪಟ್ಟೆ. ಅವ್ರ ಅಪ್ಪ ಅಂತೂ ಇನ್ನೂ ಖುಷಿಪಟ್ಟರು. ಆ್ಯಕ್ಚುಲಿ ನಾನು ಸರ್ಪ್ರೈಸ್ ಕೊಡೋಣ ಅಂತ ಇಟ್ಕೊಂಡಿದ್ದೆ. ನನ್ನ ಹಸ್ಬೆಂಡ್ ಪಕ್ಕದಲ್ಲೇ ನಿಂತ್ಕೊಂಡು ನೋಡ್ತಾರೆ, ಅವನು ಏನು ಹೇಗೆ ರಿಯಾಕ್ಷನ್ ಎಲ್ಲ ಕೊಡ್ತಾನೆ ಅಂತ. ಹಾಗೇ ನನಗೊಂದು ಅಭ್ಯಾಸ ಇದೆ, ತುಂಬ ಚಿಕ್ಕ ವಯಸ್ಸಿಂದನೂ ಅಷ್ಟೇ. ಅಂದರೆ ನನಗೆ ಬುದ್ಧಿ ಬಂದಂಗಿಂದನೂ
ನನ್ನ ಮಗನಿಗೆ ಅಂತಲೇ ಅಲ್ಲ, ನನಗೆ ಗೊತ್ತಿರೋರು, ನನ್ನ ಫ್ರೆಂಡ್ಸ್ ಆಗಲಿ, ನನ್ನ ಫ್ಯಾಮಿಲಿಗಾಗಲಿ, ಯಾರಿಗಾದ್ರೂ ಆಗಲಿ ನಾನು ಒಬ್ರಿಗೆ ಸರ್ಪ್ರೈಸ್ ಕೊಡಬೇಕು. ಆ ಸರ್ಪ್ರೈಸಿಂದ ಅವ್ರು ಖುಷಿ ಪಡೋದನ್ನು ನೋಡಬೇಕು, ಅವ್ರು ಹೇಗೆಲ್ಲ ಅದನ್ನು ಎಂಜಾಯ್ ಮಾಡ್ತಾರೆ ಅನ್ನೋದನ್ನು ಅದು ನೋಡಬೇಕು ಅನ್ನೋದು ನಂಗೆ ತುಂಬಾ ಆಸೆ. ಸೊ ನಾನು ಸರ್ಪ್ರೈಸ್ ಕೊಡಬೇಕಂತ ನನಗೆ ತುಂಬ ಇಷ್ಟ. ನನ್ನ ಮಗನಿಗಂತೂ ತುಂಬಾ ಸರ್ಪ್ರೈಸ್ ಕೊಟ್ಟಿದ್ದೀನಿ. ನಾನು ಏನೇ ತಂದ್ರೂ ಅವ್ನಿಗೆ ಇದೇ ಥರನೇ ನಾನು ಅವ್ನಿಗೆ ಸರ್ಪ್ರೈಸ್ ಕೊಡೋದು. ಸೊ ನಾನು ಯಾವಾಗಾದ್ರೂ ಆಚೆ ಹೋಗ್ಬಿಟ್ಟು ಬಂದಾಗಂತೂ ಅವ್ನು ವೆಯ್ಟ್ ಮಾಡ್ತಾ ಇರ್ತಾನೆ. ನಮ್ಮ ಮಮ್ಮಿ ಮನೇಲಿದ್ದಾಗಂತೂ ಸಿಕ್ಕಾಪಟ್ಟೆ ನಮ್ಮ ಮಮ್ಮಿ ಏನಾದ್ರು ತಂದೇ ತರುತ್ತೆ ಅಂತ ಅವ್ನು ವೆಯ್ಟ್ ಮಾಡ್ತಿರ್ತಾನೆ. ನಾನು ಹಾಗೇನೆ ಜಶು ಕಣ್ಮುಚ್ಚಪ್ಪ ಅಂತೇಳಿನೇ ನಾನು ಅವ್ನಿಗೆ ಸರ್ಪ್ರೈಸ್ ಕೊಡೋದು ಏನೇ ತಂದ್ರೂ. ಅವ್ನಿಗೂ ಅದು ರೂಢಿ ಆಗಿಬಿಟ್ಟಿದೆ. ಸೊ ಇದೊಂದು ನನಗೆ ಅಭ್ಯಾಸ. ಯಾರಿಗಾದ್ರೂ ಏನಾದರೂ ಗಿಫ್ಟ್ ಕೊಟ್ಟಾಗಲಿ, ಬೇರೆ ಏನಾದರೂ ಸರ್ಪ್ರೈಸ್ ಕೊಟ್ಟಾಗಿ ಅವ್ರು ಖುಷಿ ಪಡೋದನ್ನು ನೋಡೋದು ನನಗೊಂಥರ ಖುಷಿ. ಅದಾದಮೇಲೆ ನೆಕ್ಸ್ಟ್ ಡೇ ನಾವು ಹೋಗ್ತಿರೋದು ಬ್ಯಾಂಗ್ಳೂರಿಗೆ, ನಮ್ಮ ಮಮ್ಮಿ ಮನೆಗೆ. ಆಲ್ಮೋಸ್ಟ್ 10-11 ಗಂಟೆ ಆಗಿತ್ತು ನಾವು ಮನೆ ಬಿಟ್ಟಾಗ. ನಾನು ನನ್ನ ಮಗ ಇಬ್ಬರೇ ಹೋಗ್ತಾ ಇದ್ದೀವಿ, ಯಾಕಂದರೆ ಹಸ್ಬೆಂಡ್ಗೆ ಮನೇಲಿ ಕೆಲಸ ಇರೋದಲ್ವ. ಸೊ ಇಬ್ಬರೇ ಹೋಗ್ತಾ ಇದ್ದೀವಿ. ಯಾಕೆ ಹೋಗ್ತಾ ಇದ್ದೀವಿ ಅಂತೆಲ್ಲ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಇಷ್ಟು ದಿನ ಬೆಂಗಳೂರಿಂದ ಕರ್ಕೊಂಬರುವಾಗ ಇಲ್ಲ ಊರಿಂದ ಕರ್ಕೊಂಡೋಗುವಾಗ ಬೆಂಗಳೂರಿಗೆ ನನ್ನ ಮಗುನ ನಾನು ಕ್ಯಾರಿ ಮಾಡ್ತಾಯಿದ್ದೆ, ದೊಡ್ಡ ಮೇಲೆ ಕುಣಿಸ್ಕೊಳ್ಳೋದು. ಏಕೆಂದರೆ ಇನ್ನೂ ಮಗು ಇದ್ದ ಅಲ್ವಾ. ಸೊ ನಾನು ಅವನ ಜೋಪಾನ ಮಾಡ್ತಾಯಿದ್ದೆ, ಅವನ ಮಲಗಿಸ್ಕೊಳ್ಳೋದು, ನಿದ್ದೆ ಮಾಡಿಬಿಡ್ತಿದ್ದ. ಸೊ ಮಲಗಿಸ್ಕೊಳ್ಳೋದು ಮಾಡ್ತಾಯಿದ್ದೆ. ಬಟ್ ಇವಾಗ ನಂಗೆ ಸ್ವಲ್ಪ ಬ್ಯಾಕ್ ಪೇನ್ ಆಗ್ತಿದೆ ಅಪ್ಪ ಅಂದಿದ್ದಕ್ಕೆ, ಅಮ್ಮ ಮಲ್ಕೊಮ್ಮ ಅಂತೇಳಿ ಅವನು ಎಷ್ಟು ಚೆನ್ನಾಗಿ ನನ್ನ ಕೇರ್ ಮಾಡ್ದ. ನಾನು ಹೇಗೆ ಮುದ್ದು ಮಗ ನೀನು ಅಂತೆಲ್ಲ ನಾನು ಹೆಂಗೆ ಮುದ್ದು ಮಾಡ್ತಿದ್ನೋ ಅದನ್ನೆಲ್ಲ ನಾನು ಮನ್ಕೊಂಡಾಗ ಆ್ಯಕ್ಚುಲಿ ಅವ್ನು ನನ್ನ ಹಂಗೆ ಮುದ್ದು ಮಾಡ್ತಿದ್ದ. ನಾನು ಮುದ್ದು ಮಗ ಅಮ್ಮ ನೀನು ಅಂತ ಹೇಳಿ ನನಗೆ ಅವ್ನು ಮುದ್ದು ಮಾಡಿ ತಟ್ಟಿ ಮಲಗ್ಸೋದೆಲ್ಲ ಮಾಡ್ತಾಯಿದ್ದ. ನನಗಂತೂ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾಯಿಲ್ಲ. ಅದಕ್ಕೆ ಅದನ್ನು ಶೂಟ್ ಮಾಡಿಕೊಂಡ್ರೆ ಅಟ್ಲೀಸ್ಟ್ ಅದೊಂದು ಮೆಮೊರಿ ಇರುತ್ತಲ್ವ. ಈಗ ನನಗೆ ನನ್ನ ಮಗ ಟ್ರೀಟ್ ಮಾಡ್ತಿದ್ದ, ಇಷ್ಟು ನನ್ನ ಇಷ್ಟಪಡ್ತಿದ್ದ ಅಂತೇಳಿ ಒಂಥರ ಖುಷಿಗೆ ನನಗೆ ಆ್ಯಕ್ಚುಲಿ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ಅವನಂತೂ ಎದೋಳಮ್ಮ ಅಂತ ಹೇಳಲೇ ಇಲ್ಲ. ಬಟ್ ನಾನೇ ಬೇಡ ಪಾಪ ಚಿಕ್ಕ ಮಗು ಕಾಲಲ್ವಾ, ಪೇನ್ ಏನಾದ್ರು ಬರುತ್ತೆ ಅಂತೇಳಿ ನಾನೇ ಎದ್ಬಿಟ್ಟೆ. ಬಟ್ ನೋಡಿ ಅವ್ನು ಎಷ್ಟು ಕ್ಯೂಟಾಗಿ ಅವನು ರಿಯಾಕ್ಟ್ ಮಾಡ್ತಿದ್ದಾನೆ, ಎಷ್ಟು ಚೆನ್ನಾಗಿ. ನಿಜ ನಂಗೆ ಸಖತ್ತು ಖುಷಿ ಆಗ್ತಾಯಿತ್ತು. ನನ್ನ ಮಗ ಇಷ್ಟು ದೊಡ್ಡವನಾಗ್ಬಿಟ್ಟು ನನ್ನ ತೊಡೆ ಮೇಲೆ ಮಲಗಿಸ್ಕೊಳ್ಳೋಷ್ಟು, ನನ್ನ ಕೇರ್ ಮಾಡೋಷ್ಟು ಅಂತ ಖುಷಿ ಆಗ್ತಾಯಿತ್ತು. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೀವು ಹಾಗೆ ಮಾಡೋದ್ರಿಂದ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಫಸ್ಟ್ ಬರುತ್ತೆ. ಸೊ ದಟ್ ನನ್ನ ವೀಡಿಯೋಸ್ನ ನೀವು ಫಸ್ಟ್ ನೋಡ್ಬೋದು. ಆ್ಯಕ್ಚುಲಿ ವ್ಲಾಗ್ಸ್ ಅಪ್ಲೋಡ್ ಮಾಡೋದಕ್ಕೆ ತುಂಬ ದಿನ ಗ್ಯಾಪ್ ಆಯಿತು. ಬಟ್ ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ನ ಅಪ್ಲೋಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನನಗೆ ಹೀಗೆ ಸಪೋರ್ಟ್ ಮಾಡ್ತೀರಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಆ್ಯಂಟಿಲ್ ದೆನ್ ಟೇಕ್ ಕೇರ್, ಬಾಯ್.